ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ತಾನೇ ಪೃಥ್ವಿ ಬಂದಿದ್ದಾನೆ, ಅಂದರೆ ಅವ್ನು ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದ, ಊರಿಗೆ ಹೋಗಿದ್ದ. ಅದು ಅಲ್ಲದೆ ಅವನು ನಾನು ಬರಲಿ ಅಂತ ಯಾವಾಗಲೂ ಬಾ ಸೌಮ್ಯಕ ಅಂತ ಅಲ್ಲಿಗೆ ಇಷ್ಟಪಡ್ತಿರ್ತಾನೆ ಅಮ್ಮನ ಮನೆಗೆ. ಬಟ್ ನಂಗೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂದ್ಕೊಳ್ತಾ ಇದ್ದೆ, ನಿನ್ನೆ ಬಂದಿದ್ನಲ್ಲೋ, ನೆನ್ನೆನೇ ಬಂದೆ, ನೀನು ಬರ್ತೀಯಾ ಇದೆಯಾ ಅಂದ್ಬಿಟ್ಟು ನೀನು ಬರಲೇ ಇಲ್ವಲ್ಲ ಅಂತ ಹೇಳ್ತಾ ಇದ್ದೆ ಅವನಿಗೆ. ಅದಕ್ಕೆ ಅವನು ಕೂಡ ಅದೇ ಹೇಳ್ತಾ ಇದ್ದ, ಅವನು ಏನೋ ಹುಷಾರಿಲ್ಲ, ರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನೋ ಉಳ್ಕೊಂಡೆ ಅಂತ ಅಂದ್ಬಿಟ್ಟು ನಿನ್ನೆ ಬಂದಿರಲಿಲ್ಲ ಅವನು. ಸೊ ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ, ಊರಿಂದ ಬಂದಲ್ಲ ಅಂತೇಳಿ. ಒಳಗೆ ತಂದ್ಕೊಟ್ಟೆ ಅನ್ಸುತ್ತಾ? ಕಾಳು ತಂದಿದ್ಯಾ? ನಂದು ಈಗ ತಾನೇ ಸ್ನಾನ ಆಗಿದೆ. ಪೂಜೆ ಮಾಡಿಬಿಟ್ಟು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಪೃಥ್ವಿ ಇವಾಗ ತಾನೇ ಜಸ್ಟ್ ಬಂದಲ್ಲ, ಅವ್ನು ಮಾತಾಡ್ಸೋಣ ಅಂತ ಮಾತಾಡಿಸ್ತಾ ಇದ್ದೆ. ಹಾಗೆ ಕೂದಲಿಗೆಲ್ಲ ಸರಿಗೆ ಎಣ್ಣೆನೇ ಹಚ್ಚೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಲ ಏನಂದರೆ ಎಣ್ಣೆ ತುಂಬ ಹಚ್ಬಿಟ್ಟು ನೆನೆಸಿದ್ದೆ ಒಂದು ಡೇ ಫುಲ್ಲು. ಸೊ ಹಾಗಾಗಿ ಇವಾಗ ಸಾಯಂಕಾಲ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಕೈ ಕಾಲಿಗೆಲ್ಲ ಎಣ್ಣೆ ಹಚ್ಚಿದೆ ಅಂತೇಳಿ. ಸೊ ಇವಾಗ ಸಾಯಂಕಾಲದ ಪೂಜೆ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲದ ಪೂಜೆ ಆ್ಯಕ್ಚುಲಿ ಏನಂದರೆ ನಾನು ತುಂಬ ದಿನ ಆಗಿತ್ತು, ಇವಾಗೆಲ್ಲ ಮದುವೆ ಟೈಮಲ್ಲಿ ಪೂಜೆ ಮಾಡಿದ್ದಿದ್ದು ನಾನು. ಸೊ ಇವಾಗ ದೀಪ ಹಚ್ಬಿಡೋಣ ಅಂತ ಬಂದೆ. ಅಷ್ಟರಲ್ಲಿ ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡು ಹಾಗೆ ನವೀನ್ ಅವರು, ರಮ್ಯಾ ಎಲ್ಲರೂ ಸೇರ್ಕೊಂಡು ಡಿಸ್ಕಷನ್ ನಡೀತಾಯಿತ್ತು. ಏನಂತ ಹೇಳಿದ್ರೆ, ಇವತ್ತು ಆ್ಯಕ್ಚುಲಿ ಅಡುಗೆನ ಭಾವನ ಕೈಲಿ ಮಾಡಿಸ್ಬೇಕು, ಸ್ಪೆಷಲ್ ರೆಸಿಪಿನ ಅಂತ ಅಂದ್ಬಿಟ್ಟು ಡಿಸ್ಕಷನ್ ನಡೀತಾಯಿತ್ತು. ಸೊ ನಾನು ಪೂಜೆ ಮಾಡಿಬಿಟ್ಟು ಇವಾಗ ಅವ್ರ ಜೊತೆನೇ ನಾನು ಕೂಡ ಜಾಯ್ನ್ ಆಗ್ತಾಯಿದ್ದೀನಿ. ಹಾಗೆ ಡಿಸ್ಕಷನ್ನಲ್ಲಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಏನಂತ ಹೇಳಿದ್ರೆ, ಅದೇ ನಾನು ಹೇಳ್ದಾಗೆ ಇವತ್ತು ಚಿಕನ್ದು ಗ್ರೇವಿ ಮಾಡಬೇಕು ಅಂತ. ಆ್ಯಕ್ಚುಲಿ ಏನಂದರೆ ಕಂಟಿನ್ಯೂಸ್ ನಾನ್ ವೆಜ್ ಆಗ್ತಾನೇ ಇದೆ. ಇವತ್ತು ಪೃಥ್ವಿನೂ ಊರಿಂದ ಬಂದೆ. ಸೊ ಎಲ್ಲ ಅಮ್ಮ ಮಧ್ಯಾಹ್ನ ಉಪ್ಸಾರು ಮಾಡಿದ್ದಿದ್ದು, ತೊಗರಿಕಾಳು ಉಪ್ಸಾರು ಮಾಡಿದ್ದಿದ್ದು. ಸೊ ಅದು ಸ್ವಲ್ಪ ಶಾರ್ಟೇಜ್ ಆಯಿತು ಅಂತ ಹಂಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಹಾಗೆ ಅವರು ಬಿರಿಯಾನಿ ನೆನ್ನೆ ಎಲ್ಲ ಮಾಡ್ಕೊಂಡಾಗ ಪೃಥ್ವಿ, ನನ್ನ ಹಸ್ಬೆಂಡ್ ಅವರು ಯಾರೂ ಇರಲಿಲ್ಲ. ಸೊ ಹಂಗಾಗಿ ಇವಾಗ ಚಿಕನ್ ಗ್ರೇವಿ ಗ್ರೀನ್ ಕಲರ್ದು ನನ್ನ ಹಸ್ಬೆಂಡ್ ಜೊತೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ರಮ್ಯಾ, ನೀವೇ ಬಾವ ಮಾಡಬೇಕು, ಅದು ಗ್ರೀನ್ ಕಲರ್ ಗ್ರೇವಿ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನಂತೂ ಇವತ್ತು ಏನು ಹೆಲ್ಪ್ ಮಾಡಿಲ್ಲ. ಇವಾಗ ಆ್ಯಕ್ಚುಲಿ ರಮ್ಯಾ ಅವ್ರ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರ್ಕೊಂಡು ಮಾಡ್ತಾಯಿರೋದು. ನಾವಿಲ್ಲಿಗೆ ಇಂಟರ್ಫಿಯರೇ ಆಗಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಹಾಗೆ ಅವರು ಚಿಕನ್ದು ಗ್ರೇವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಅಣ್ಣ ತಮ್ಮಂದಿರಿಬ್ಬರು ಸೇರಿಕೊಂಡು ಮಾಡ್ತಾಯಿದ್ದಾರೆ ನೋಡಿ. ಒಬ್ಬರು ಚಿಕನ್ ಎಲ್ಲ ತೊಳ್ಕೊಳ್ತಾ ಇದ್ದಾರೆ, ಇವರು ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದಾರೆ. ಫುಲ್ ಸೀರಿಯಸ್ ಆಗ್ಬಿಟ್ಟವ್ರೆ ಅಡುಗೆ ವಿಚಾರದಲ್ಲಿ. ಉಸಿರೇ ಬರ್ತಾ ಇಲ್ಲ, ಬಾಯಿಂದ ಮಾತೇ ಬರ್ತಾ ಇಲ್ಲ. ಹಾಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು, ಅಂದರೆ ಫುಲ್ ಗ್ರೀನ್ ಕಲರ್ ಗ್ರೇವಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಆ್ಯಕ್ಚುಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಬಟ್ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನಗೆ ವಿಡಿಯೋದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಮಲ್ಟಿಕ್ಯೂಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಕಪ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್. ಹಾಗೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಾಗೆ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟು, ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟನ್ನು ಇವಾಗ ಹಾಕ್ಕೊಳ್ತೀನಿ. ಹಾಗೆ 1 ಕಪ್ಪಷ್ಟು ಸಕ್ಕರೆ, ಸೇಮ್ ಕಪ್ ಏನು ತೊಗೊಂಡಿರ್ತೀವಿ ಗೋಧಿ ಹಿಟ್ಟು, ಅದಕ್ಕೆ 3 ಏಲಕ್ಕಿ. ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕ್ಕೊಂಡು ಅದನ್ನು ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು, ನೈಸಾಗಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋದು. ಹಾಗೆ ಏಲಕ್ಕಿ ಕೂಡ ಅದಕ್ಕೆ ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮಿಕ್ಸಿಯಿಂದ ಪುಡಿಯಾದ ನಂತರ ನಾನು ಒಂದು ಬೌಲಲ್ಲಿ ಗೋಧಿ ಹಿಟ್ಟು ಹಾಕಿದ್ದೆ ಅಲ್ವಾ, ಅದರೊಳಕ್ಕೇನೆ ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಪುಡಿನ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಇವಾಗ ಸೇರಿಸ್ಕೊಳ್ಬೇಕು. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್, ಅಂದರೆ ಅಡುಗೆ ಎಣ್ಣೆ, ಅದನ್ನು ಒಂದು 2ರಿಂದ 3 ಟೇಬಲ್ ಸ್ಪೂನೇ ಬೇಕಾಗುತ್ತೆ, ನಮಗೆ ನೀಟಾಗಿ ಬ್ಲೆಂಡ್ ಆಗಬೇಕು ಅದು. ಹಾಗೆ ನಾನು ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡಾದಮೇಲೆ 1 ಲೋಟ ಹಾಲು ತೊಗೊಂಡಿದ್ದೀನಿ. ನೀವು ಮೊಸರು ಹಾಕ್ಕೊಂಡು ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ, ಮೊಸರು ಅಥವಾ ಮೊಟ್ಟೆ ಸೇರಿಸ್ಕೋಬೋದು. ಇವಾಗ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ನಾವು ಮಿಕ್ಸ್ ಆದಾಗ ಹಿಂಗೆ ಎತ್ತಿದ್ರೆ ಮೇಲೆ ಫ್ಲೋ ಆಗಬೇಕು ಅದು, ಈ ರೀತಿ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಈ ರೀತಿ ಫ್ಲೋ ಆಗ್ತಾ ಇದೆ. ಸೊ ಇವಾಗ ನಾನು ಇದನ್ನು ಕಪ್ ಕೇಕ್ ಕೆಟಲಲ್ಲಿ ನಮಗೆ ಒಂದು ಕೇಕ್ ಮಾಡ್ಕೊಳ್ಳೋದಕ್ಕೆ ಮೌಲ್ಡ್ ಕೊಟ್ಟಿದ್ದಾರಲ್ವ, ಸೊ ಆ ಕಪ್ಪಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಸವರ್ಬಿಟ್ಟು ಅದಕ್ಕೆ ನಾನು ಇವಾಗ ಈ ಮಿಶ್ರಣ ಏನಿದೆ ಕೇಕ್ದು ಮಿಶ್ರಣ ಮಿಕ್ಸ್ನ ನಾನು ಅದರ ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೌಲ್ ಒಳಗಡೆ ಹಾಕಿದ ನಂತರ ಒಂದೆರಡು ಸಲ ಶೇಕ್ ಮಾಡಬೇಕಂದ್ರೆ ಸಮ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಒಂದೆರಡು ಸಲ ಶೇಕ್ ಮಾಡಿಬಿಟ್ಟು ನಾನು ಅದನ್ನು ಇವಾಗ ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರಲ್ಲಿ ನಾನಿವಾಗ ಈ ಒಂದು ಕೇಕ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಮಲ್ಟಿ ಕುಕ್ ಕೆಟಲ್ ಅಗ್ಯಾರೋದು ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದೆ. ನೀರು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಹಾಕಿ ಅನಂತರ ಅದರದ್ದು ನಮಗೆ ಏನು ಕೊಟ್ಟಿರ್ತಾರೆ ಮೌಲ್ಡು ಕೇಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಟು ಜಸ್ಟ್ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾವು ಕೇಕು ಫುಲ್ ಬಾಯ್ಲ್ಡ್ ಆಗೋವರೆಗೂ ನಾವು ಅದರಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಬೆನಲ್ಲಿ. ಸೊ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನನಗೆ ಇದು ಬಂದು ಆ್ಯಕ್ಚುಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮ್ಗೆ ಅಥರ್ವ ಹಾಗೆ ಚಿಂಟು ಹೇಗೆ ಬರುತ್ತೆ ಇದು ಕೇಕ್ ಅಂತ ಅಂದ್ಬಿಟ್ಟು ಫುಲ್ ಕ್ಯೂರಿಯಾಸಿಟಿಲಿ ಸೌಮ್ಯ ಮಮ್ಮಿ ಆಯ್ತಾ ಅಂತ ಕೇಳ್ತಾಯಿದ್ರು. ನಾನು ಒಂದು ಸಲ ಅದು ಬೆಂದಿದೆಯಾ ಏನು ನೋಡೋಣ ಅಂದ್ಬಿಟ್ಟು ತೆಗೆದೆ. ಒಂದು ಸ್ಪೂನ್ ಅಥವಾ ಚಾಕಲ್ಲಿ ನಾವು ಒಳಗಡೆ ಈ ರೀತಿ ಅಜ್ಜಿದ್ರೆ ನಮಗೆ ಗೊತ್ತಾಗುತ್ತೆ ಆ ಹಿಟ್ಟು ಏನಿದೆ ಅದು ಚಾಕಿಗೆ ಅಥವಾ ಸ್ಪೂನ್ಗೆ ಮೆತ್ಕೊಳ್ಳಲ್ಲ, ಆವಾಗ ಅದು ಬೆಂದಿದೆ ಅಂತ. ಸೊ ಅದು ಬಾಯ್ಲ್ಡ್ ಆಗಿದೆ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಯಿತು. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಅದರ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನನಗೆ ಇವಾಗ ಎಲ್ಲಿಗೆ ಬಂತು ನಿಮ್ಮ ಅಡುಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ನಾನು ಇವಾಗ ತಾನೇ ಜಸ್ಟ್ ಹೋಗಿ ಒಂದು 2 ನಿಮಿಷ ಆಗಿತ್ತು. ಇಷ್ಟು ಬೇಗ ಆಗ್ಬಿಡುತ್ತಾ ಅಂದ್ಬಿಟ್ಟು ಹಂಗೆ ಕಾಲು ಎಳಿತಾಯಿದ್ರು ನನಗೆ ನನ್ನ ಯಜಮಾನ್ರು. ಹಂಗೆ ಸ್ವಲ್ಪ ಎಲ್ಲೋ ಕೊಡು, ಎಣ್ಣೆ ಕೊಡು, ಸಾಲ್ಟ್ ಕೊಡು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವ್ರಿಗೆ ಗೊತ್ತಿರಲ್ಲಲ್ವ, ಅಂದರೆ ಎಷ್ಟೊಂದು ದಿನ ಆಗಿತ್ತು ಅವರು ಕಿಚನ್ಗೆ ಹೋಗಿಲ್ಲ, ತುಂಬ ದಿನ ಆಗೋಗಿತ್ತು ಅಮ್ಮ ಅವ್ರ ಮನೆ ಅಡುಗೆ ಮಾಡಿ. ಸೊ ಹಾಗಾಗಿ ಇವತ್ತು ತುಂಬ ದಿನ ಆದಮೇಲೆ ಇದೊಂದು ರೆಸಿಪಿ ಮಾಡ್ತಾ ಇರೋದು. ಅವ್ರಿಗೆ ಸಾಮಾನುಗಳೆಲ್ಲ ಎಲ್ಲೆಲ್ಲಿರುತ್ತೆ ಏನೇನು ಅಂತ ಗೊತ್ತಿರಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಅವ್ರು ಏನೇನು ಕೇಳ್ತಾರೆ ಆ ಸಾಮಾನುಗಳು ಅಲ್ಲಿದೆ ಇಲ್ಲಿದೆ ಅಂದ್ಬಿಟ್ಟೆಲ್ಲ ತೆಗೆದುಕೊಡ್ತಾ ಇದೆ. ಸೊ ಫೈನಲ್ ಆಗಿ ಏನಂತ ಹೇಳಿದ್ರೆ, ಒಂದು ಕಡೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಗ್ರೀನ್ ಮಸಾಲ ಏನಿದೆ ಅದನ್ನು ಸಪ್ರೇಟ್ ಬೇಯಿಸ್ತಾ ಇದ್ದಾರೆ. ಹಾಗೆ ಇವತ್ತು ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಉಪ್ಸಾರು ಮಾಡ್ಕೊಂಡಿದ್ವಿ ಅಂತ ಹೇಳಿದೆ ಅಲ್ವಾ, ತೊಗರಿಕಾಳು ಉಪ್ಸಾರು. ಸೊ ಒಣಗಿರೋ ತೊಗರಿಕಾಳು ಉಪ್ಸಾರಲ್ಲಿ ಊಟ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಹಿಂದೆಗಡೆ ಇವರೆಲ್ಲರನ್ನೂ ನಾನ್ ವೆಜ್ ತಿಂತಾಯಿದ್ದಾರೆ, ನಾನು ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ದೆ. ಉಪ್ಸಾರು ಅಂದರೆ ಸಕ್ಕತ್ತಾಗಿತ್ತು. ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಒಣ ತೊಗರಿ ಕಾಳ್ದು ಸಾಂಬಾರು ಇರುತ್ತಲ್ಲ ಉಪ್ಸಾರು, ಅದು ಸಖತ್ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಫುಲ್ ಹ್ಯಾಪಿ ಇತ್ತು. ಉಪ್ಸಾರು ಏನಕ್ಕಂದರೆ ಕಂಟಿನ್ಯೂಸ್ ನಾನ್ ವೆಜ್ ತಿಂದು ಬೋರ್ ಆಗಿತ್ತು. ಸೊ ಉಪ್ಸಾರು ತಿಂತಾಯಿದ್ದೀನಿ ಅಂತ. ಆದ್ರೂ ಏನೇ ಉಪ್ಸಾರು ತಿಂತಾಯಿದ್ರು ಪಕ್ಕದಲ್ಲಿ ನಾನ್ ವೆಜ್ ತಿಂತಾಯಿದ್ರೆ ಅಯ್ಯೋ ನಾನ್ ವೆಜ್ ತಿನ್ಬೇಕು ಅನಿಸ್ತಾಯಿತ್ತು. ಬಟ್ ನಾನು ಈ ವಾರ ಬಂದು ಪರ್ಟಿಕ್ಯುಲರಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ನಾನಿವತ್ತು ತಿನ್ನೋದಕ್ಕೆ ಹೋಗಿಲ್ಲ. ಮತ್ತು ನಾನು ಈ ವಾರ ಬಿಟ್ಟು ಆಗಲೇ ಒಂದು 20 ವರ್ಷ ಆಯಿತು ನಾನು ತಿನ್ನೋದನ್ನು ಬಿಟ್ಟು ಅಂತ ನಿಮಗೂ ಗೊತ್ತು. ಸೊ ಹಾಗಾಗಿ ಏನಕ್ಕಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ, ನಾನು ಎವ್ರಿ ಟ್ಯೂಸ್ಡೇ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಟ್ಯೂಸ್ಡೇ ಗ್ರೇವಿ ಹಾಗೆ ವೈಟ್ ರೈಸ್ ಮಾಡಿಕೊಂಡು ಊಟ ಹೊಡಿತಾಯಿದ್ರು. ಸೊ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೂಡ ಊಟ ಮುಗಿಸಿ ಇನ್ನು ಬಂಟುನ ಸ್ವಲ್ಪ ಕರ್ಕೋಬೇಕಿತ್ತು. ಏನಕ್ಕಂದರೆ ಅವ್ನು ಬಂಟು ಬಿಡ್ತಾನೇ ಇರಲಿಲ್ಲ ಅವ್ರ ಅಪ್ಪ ಅಮ್ಮಂಗೆ ಊಟ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಹೊತ್ತು ನಂದು ಊಟ ಆಯ್ತಲ್ಲ ಅವನ್ನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂದರೆ ಅವನು ಬರ್ತಾ ಇರಲಿಲ್ಲ, ಅಷ್ಟು ತುಂಟ ಹಿಡಿಯೋದು ಅವನನ್ನು. ಹಾಗೆ ಈ ರೀತಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.